ಕೆಲವರು ಜಿಮ್ ಹೋಗಿ ಬಾಡಿ ಅಂತೂ ಬೆಳೆಸಿರ್ತಾರೆ, ಆದರೆ ಅವರ ಮುಂದೆ ಒಂದು ನಾಯಿ ಬಂದ್ರೆ ಸಾಕು ಅದನ್ನ ನೋಡಿ ಹೆದರ್ತಾರೆ. ಇನ್ನು ಕೆಲವೊಬ್ರು ಹುಡುಗಿ ಮುಂದೆ, ತುಂಬಾ ಜನರ ಮುಂದೆ ಅಥವಾ ಸಭೆ ಸಮಾರಂಭಗಳಲ್ಲಿ ಎಲ್ಲರ ಮುಂದೆ ನಿಂತು ಕಾನ್ಫಿಡೆನ್ಸ್ ಆಗಿ ಮಾತು ಕೂಡ ಆಡೋದಿಲ್ಲ. ಕಾರಣ ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಕೊರತೆ ಇರುತ್ತೆ. ಅದಕ್ಕೆ ಈ ರೀತಿ ಹೇಳಲಾಗುತ್ತೆ, ನೀವು ಎಷ್ಟೇ ಇಂಟೆಲಿಜೆಂಟ್ ಪವರ್ಫುಲ್ ವ್ಯಕ್ತಿ ಆಗಿದ್ರು ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಕೊರತೆ ಇದ್ರೆ ನೀವು ಜೀವನದಲ್ಲಿ ಯಾವತ್ತೂ ಮುಂದೆ ಹೋಗೋದಿಲ್ಲ. ಅದಕ್ಕೆ ನೀವು ಯಾವುದೇ ಫೀಲ್ಡ್ ನಲ್ಲಿರಿ, ಜೀವನದಲ್ಲಿ ಬರುವಂತ ಸಮಸ್ಯೆಗಳ ವಿರುದ್ಧ ಹೋರಾಡಲು ಮತ್ತೆ ಸಕ್ಸಸ್ ಅಚೀವ್ ಮಾಡಲು ಟ್ರೂ ಸೆಲ್ಫ್ ಕಾನ್ಫಿಡೆನ್ಸ್ ಇರೋದು ತುಂಬಾ ಮುಖ್ಯ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸಿಕೊಳ್ಳುವ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ಗಳನ್ನ ತಿಳಿಯೋಣ. ಇವುಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನ ಫಾಲೋ ಮಾಡಿ. ಅದಕ್ಕೂ ಮುಂಚೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಆಲ್ವೇಸ್ ಗ್ರೂಮ್ ಯುವರ್ ಸೆಲ್ಫ್. ಸೇವ್ ಮಾಡ್ಕೊಳ್ಳೋದು, ಸ್ನಾನ ಮಾಡೋದು ಅಥವಾ ಸರಿಯಾಗಿ ಹೇರ್ ಕಟ್ ಮಾಡ್ಕೊಳ್ಳೋದು, ದೇಹವನ್ನು ಸುಂದರವಾಗಿ ಕಾಣುವ ಹಾಗೆ ಮಾಡ್ಕೊಳ್ಳೋದು ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸುತ್ತೆ. ಯಾಕಂದ್ರೆ ನಿಮ್ಮನ್ನ ನೀವು ಗ್ರೂಮ್ ಮಾಡ್ತೀರಾ, ಇಲ್ಲ ನಿಮ್ಮ ಲುಕ್ ಅನ್ನ ಚೇಂಜ್ ಮಾಡಿ ಕ್ಲೀನ್ ಮತ್ತೆ ಫ್ರೆಶ್ ಫೀಲ್ ಮಾಡೋದ್ರಿಂದ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಇಮೇಜ್ ತಕ್ಷಣ ಜಾಸ್ತಿ ಆಗುತ್ತೆ. ಇದನ್ನ ನೀವು ಯಾವುದಾದ್ರೂ ಫಂಕ್ಷನ್, ಪಾರ್ಟಿಗಳಲ್ಲಿ ರೆಡಿಯಾಗಿ ಹೋದಾಗ ನಿಮಗೆ ಅನುಭವ ಆಗಿರಬಹುದು. ಡ್ರೆಸ್ ನೈಸ್ಲಿ. ಇದೊಂದು ತುಂಬಾ ಸಿಂಪಲ್ ಆದ ದಾರಿ ಇದೆ ಸರಿಯಾಗಿ ಫೀಲ್ ಮಾಡೋದು. ಒಂದ್ ವೇಳೆ ನೀವು ಸರಿಯಾದ ಬಟ್ಟೆ ಹಾಕ್ತೀರಾ ಅಂದ್ರೆ ಆಟೋಮೆಟಿಕ್ಲಿ ಸರಿಯಾಗಿ ಫೀಲ್ ಮಾಡ್ತೀರಾ. ಯಾಕಂದ್ರೆ ಇದು ಸೈಕಾಲಜಿಕಲಿ ಮತ್ತೆ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ನೋಡಿ, ನಾನ್ ನಿಮ್ಗೆ ಎಕ್ಸ್ಪೆನ್ಸಿವ್ ಬಟ್ಟೆ ಖರೀದಿ ಮಾಡಿ ಅಂತಿಲ್ಲ, ಬದಲಾಗಿ ಏನಿದೆ ನಿಮ್ಮ ಹತ್ರ ಅದನ್ನೇ ನೀಟಾಗಿ ಸರಿಯಾಗಿ ಕ್ಲೀನ್ ಮಾಡಿ ಹಾಕೊಳ್ಳಿ ಅಂತ ಇರೋದು. ಅದರಲ್ಲಿ ನೀವು ಸುಂದರವಾಗಿಯೂ ಕಾಣ್ತೀರಾ ಮತ್ತೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಕೂಡ ಆಗುತ್ತೆ. ಕ್ರಿಯೇಟ್ ಯುವರ್ ಬೆಸ್ಟ್ ಸೆಲ್ಫ್ ಇಮೇಜ್. ನೋಡಿ, ನಾವು ಯಾವ ತರ ಯೋಚನೆ ಮಾಡ್ತೀವಿ ಆ ತರ ನಾವು ಆಗ್ತೀವಿ. ನಮ್ಮ ದೃಷ್ಟಿ ನಮ್ಮ ಸೆಲ್ಫ್ ಇಮೇಜ್ ಅನ್ನ, ಸಣ್ಣ ಪುಟ್ಟ ಡಿಸಿಷನ್ ಗಳನ್ನ ನಾವು ಯಾವ ತರ ತಗೊಳ್ತೀವಿ ಅನ್ನೋದರ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಸಾಮಾನ್ಯವಾಗಿ ನೀವು ಹೊರಗಿನಿಂದ ಎಷ್ಟು ಕಾನ್ಫಿಡೆನ್ಸ್ ಆಗಿ ಕಾಣ್ತೀರಾ ಅಷ್ಟೇ ನೀವು ಒಳಗಿನಿಂದ ಮೆಂಟಲಿ ಕಾನ್ಫಿಡೆನ್ಸ್ ಆಗಿದ್ದೀರಾ ಅಥವಾ ಇಲ್ಲ ಅನ್ನೋದನ್ನ ತೋರಿಸುತ್ತೆ. ನಿಮ್ಮ ಮೆಂಟಲ್ ಇಮ್ಯಾಜಿನರಿ ಕಾನ್ಫಿಡೆನ್ಸ್ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ನೀವು ಯಾವತ್ತೂ ಕಾನ್ಫಿಡೆಂಟ್ ಆಗಿ ಫೀಲ್ ಮಾಡೋದಿಲ್ಲ. ಅದಕ್ಕೆ ನಿಮ್ಮನ್ನ ನೀವು ನಾಳೆಯಿಂದ ಅಲ್ಲ, ಬದಲಾಗಿ ನಾ ಇವತ್ತಿನಿಂದಲೇ ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ಹೇಳೋದು ಪ್ರಾರಂಭ ಮಾಡಿ. ಮತ್ತೆ ನಿಮ್ಮ ಬೆಸ್ಟ್ ವರ್ಷನ್ ಯಾವ ತರ ಇದೆ ಆ ತರ ಆಗುವ ಪ್ರಯತ್ನ ಮಾಡಿ. ಕಿಲ್ ಯುವರ್ ನೆಗೆಟಿವ್ ಥಾಟ್ಸ್ ಅಂಡ್ ಥಿಂಕ್ ಪಾಸಿಟಿವ್. ಶ್ರೀಮದ್ ಭಗವದ್ಗೀತಾದಲ್ಲಿ ಒಂದು ಮಾತಿದೆ, ಯಥಾದೃಷ್ಟಿ ತಥಾ ಸೃಷ್ಟಿ. ಅಂದ್ರೆ ನೀವು ಹೇಗೆ ಯೋಚನೆ ಮಾಡ್ತೀರಾ ಹಾಗೆ ನೀವು ಆಗ್ತೀರಾ. ನಿಮ್ಮ ಮೈಂಡ್ ನಲ್ಲಿ ಪಾಸಿಟಿವ್ ಥಾಟ್ಸ್ ಬಂದ್ರೆ ಆಟೋಮೆಟಿಕ್ಲಿ ನಿಮಗೆ ಎಲ್ಲವೂ ಸರಿಯಾಗಿದೆ ಅನ್ನೋ ಹಾಗೆ ಫೀಲ್ ಆಗುತ್ತೆ. ಕೇವಲ ನಮ್ಮ ಬಗ್ಗೆ ಅಲ್ಲ, ಬದಲಾಗಿ ಎಲ್ಲದರ ಬಗ್ಗೆ ಒಂದು ಆಪ್ಟಿಮಿಸ್ಟಿಕ್ ನೇಚರ್ ಇಡುವ ಪ್ರಯತ್ನ ಮಾಡಿ. ನನ್ನ ಜೊತೆಗೆ ಯಾಕೆ ಹೀಗಾಗುತ್ತೆ, ನನ್ನಲ್ಲಿ ಏನ್ ಕೊರತೆ ಇದೆ, ನನಗೆ ಯಾಕೆ ಸಮಸ್ಯೆ ಬರುತ್ತೆ ಅಂತ ಯೋಚನೆ ಮಾಡೋ ಬದಲು ನೀವು ಅವುಗಳ ಬಗ್ಗೆ ಯೋಚನೆ ಮಾಡಿ ಯಾವು ಸರಿಯಾಗಿವೆ. ಯಾಕಂದ್ರೆ ಇವೇ ನಿಮಗೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ನೋಡಿ, ದಿನನಿತ್ಯ ನಮ್ಮ ಮುಂದೆ ಸಣ್ಣ ಪುಟ್ಟ ಸಮಸ್ಯೆಗಳು, ಕಷ್ಟಗಳು ಬರುತ್ತೆ. ಆದ್ರೆ ಸ್ಟ್ರಾಂಗ್ ವ್ಯಕ್ತಿ ಅವರೇ ಆಗಿರ್ತಾರೆ. ಕೆಟ್ಟ ಸಮಯವನ್ನು ಅಥವಾ ನೆಗೆಟಿವಿಟಿಯನ್ನ ಅಕ್ಸೆಪ್ಟ್ ಮಾಡಿ ತಮ್ಮ ಮೈಂಡ್ ಅನ್ನ ಪಾಸಿಟಿವ್ ಆಗಿರ್ತಾರೆ. ಲರ್ನ್ ಟು ಸೇ ನೋ. ಒಂದ್ಸಲ ಯೋಚನೆ ಮಾಡಿ, ನೀವು ಲಾಸ್ಟ್ ಟೈಮ್ ಯಾವಾಗ ಮತ್ತೆ ಯಾರಿಗೆ ನೋ ಅಥವಾ ಆಗೋದಿಲ್ಲ ಅಂತ ಅಂದಿದ್ರಿ ಅಂತ, ಅಥವಾ ಯಾರ್ದಾದ್ರೂ ಒತ್ತಾಯಕ್ಕೆ ಒಳಗಾಗದೆ ಕೆಲಸ ಮಾಡಿರುವ ಘಟನೆ ಆಗಿರ್ಬೋದು, ಇಲ್ಲ ನೀವೇ ಖುದ್ದಾಗಿ ಡಿಸಿಷನ್ ತಗೊಂಡಿರುವ ಘಟನೆ ಆಗಿರ್ಬೋದು, ಅಥವಾ ಯಾವ ಕೆಲಸ ನಿಮ್ಗೆ ಇಷ್ಟನೇ ಇಲ್ಲ ಅದನ್ನ ನೀವು ಮಾಡಲು ನೋ ಅಂದಿರಬಹುದು. ಆಗ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬೂಸ್ಟ್ ಆಗುವುದನ್ನ ನೀವು ಗಮನಿಸಿರಬಹುದು. ಯಾವುದೋ ಒಬ್ಬ ವ್ಯಕ್ತಿಗೆ ಇಲ್ಲ ಯಾವುದೋ ಒಂದು ಕೆಲಸಕ್ಕೆ ನೋ ಅನ್ನುವುದರಿಂದ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಆದರೆ ಎಲ್ಲರಿಗೂ ನೀವು ನೋ ಅನ್ನುವ ಅಗತ್ಯವಿಲ್ಲ. ಬದಲಾಗಿ ಯಾವ ಕೆಲಸ ಮಾಡುವುದರಿಂದ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ, ಇಲ್ಲ ಆ ಕೆಲಸಕ್ಕೆ ನಿಮ್ಮ ಅಗತ್ಯ ಇಲ್ವೇ ಇಲ್ಲ, ಆ ಸಮಯದಲ್ಲಿ ನೀವು ನೋ ಅನ್ನಲೇಬೇಕು. ಗೆಟ್ ಟು ನೋ ಯುವರ್ ಸೆಲ್ಫ್. ಸಂಜು ಹೇಳಿದ್ರು, ನೋ ಯುವರ್ ಸೆಲ್ಫ್ ಯು ವಿಲ್ ವಿನ್ ಆಲ್ ಬ್ಯಾಟಲ್ಸ್. ಅಂದ್ರೆ ಯಾವುದೇ ಒಂದು ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚೆ ನಿಮ್ಮ ಶತ್ರುವಿನ ಬಗ್ಗೆ ಮಾಹಿತಿ ಪಡೆಯೋದು ತುಂಬಾ ಮುಖ್ಯ. ಅದೇ ತರ ನೀವು ನಿಮ್ಮ ನೆಗೆಟಿವ್ ಥಾಟ್ಸ್ ಗಳ ವಿರುದ್ಧ ಹೋರಾಡುವಾಗ ನೀವೇ ನಿಮ್ಮ ಶತ್ರು ಆಗಿರ್ತೀರಾ. ಅದಕ್ಕೆ ಮೊದಲು ನಿಮ್ಮನ್ನ ನೀವು ಗೆಲ್ಲಬೇಕು. ಅಂದ್ರೆ ನಿಮಗೆ ನಿಮ್ಮ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು, ನಿಮ್ಮ ನೆಗೆಟಿವ್ ಥಾಟ್ಸ್ ಗಳ ಮೇಲೆ ನಿಯಂತ್ರಣ ಸಾಧಿಸಲು. ಆಕ್ಟ್ ಪಾಸಿಟಿವ್. ಪಾಸಿಟಿವ್ ಯೋಚನೆ ಜೊತೆಗೆ ಪಾಸಿಟಿವ್ ಆಕ್ಷನ್ ತಗೊಳ್ಳೋದು ಮುಖ್ಯ. ಅಂದ್ರೆ ಪ್ರತಿದಿನ ನಮ್ಮ ಹತ್ರ ತುಂಬಾ ಸಮಯ ಇರುತ್ತೆ. ಆ ಟೈಮ್ ನಲ್ಲಿ ನೀವು ಕೇವಲ ಇವತ್ತಿನ ಬಗ್ಗೆ ಯೋಚನೆ ಮಾಡಿ ನೆಗೆಟಿವ್ ಆಕ್ಷನ್ ತಗೊಳ್ತೀರಾ, ಇಲ್ಲ ಲಾಂಗ್ ಟೈಮ್ ಗಾಗಿ ಯೋಚನೆ ಮಾಡಿ ಪಾಸಿಟಿವ್ ಆಕ್ಷನ್ ತಗೊಳ್ತೀರಾ, ಆಯ್ಕೆ ನಿಮ್ಮ ಹತ್ರನೇ ಇದೆ. ನೋಡಿ, ನೀವು ಎಷ್ಟು ಪಾಸಿಟಿವ್ ಆಕ್ಷನ್ ತಗೊಳ್ತೀರಾ ಅಷ್ಟೇ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ನೀವು ಮತ್ತೆ ನಿಮ್ಮ ಲೈಫ್ ಹೋಗುತ್ತೆ. ಇದನ್ನ ಕಂಡು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗ್ತಾ ಇರುತ್ತೆ. ಬಿ ಕೈಂಡ್ ಅಂಡ್ ಜನರಸ್. ನೋಡಿ, ಲೈಫ್ ನಲ್ಲಿ ನೀವು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ, ಆದ್ರೆ ಸರ್ ರತನ್ ಟಾಟಾರ ಹಾಗೆ ಸರಳವಾದ ವ್ಯಕ್ತಿತ್ವ ಮತ್ತು ಉದಾರವಾದ ಮನಸ್ಸು ಇರಬೇಕು. ಅಂದ್ರೆ ನಿಮ್ಮ ಅಕ್ಕಪಕ್ಕ ಇರುವಂತ ಜನರನ್ನ ಮತ್ತೆ ಗುರು ಹಿರಿಯರನ್ನ ಗೌರವದಿಂದ ಕಾಣ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಸೆಲ್ಫ್ ಇಮೇಜ್ ಇಂಪ್ರೂವ್ ಆಗ್ತಾ ಇರುತ್ತೆ. ನೋಡಿ, ನೀವು ನಿಮ್ಮ ಮೈಂಡ್ ನಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಇರಬಹುದು, ಆದರೆ ನೀವು ಬೇರೆಯವರೊಂದಿಗೆ ಸರಿಯಾಗಿ ವ್ಯವಹರಿಸೋದಿಲ್ಲ ಅಥವಾ ಸರಿಯಾಗಿ ಮಾತಾಡೋದಿಲ್ಲ ಅಂದ್ರೆ ನೀವು ಎಷ್ಟೇ ಒಳ್ಳೆಯವರಾದ್ರೆ ಏನ್ ಪ್ರಯೋಜನ? ಅದಕ್ಕೆ ನಿಮ್ಮ ಬಗ್ಗೆ ನೀವು ಸರಿಯಾಗಿ ಫೀಲ್ ಮಾಡುವುದರ ಜೊತೆಗೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಹೋಗಿ. ಇದರಿಂದ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ನೀವು ಹೆಚ್ಚಿಸಿಕೊಳ್ಳಬಹುದು.
ಗೆಟ್ ಪ್ರಿಪೇರ್ಡ್. ಒಂದ್ ವೇಳೆ ನೀವು ಮೊದಲಿನಿಂದಲೇ ಪ್ರಿಪೇರ್ ಆಗಿಲ್ಲ ಅಂದ್ರೆ, ಆದ್ರೆ ಕಾನ್ಫಿಡೆಂಟ್ ಆಗಿದ್ದೀರಾ ಅಂದ್ರೆ ಅದು ಒಂಥರ ಸುಳ್ಳು ಅಂತಾನೆ ಅರ್ಥ. ನಿಜವಾದ ಕಾನ್ಫಿಡೆಂಟ್ ಆಗ ಮಾತ್ರ ಬರುತ್ತೆ ಯಾವುದೋ ಒಂದು ಕೆಲಸವನ್ನು ಪೂರ್ತಿ ಕಾನ್ಫಿಡೆನ್ಸ್ ಆಗಿದ್ದು ಆ ಕೆಲಸಕ್ಕಾಗಿ ಪ್ರಿಪೇರ್ ಆಗಿ ಮಾಡಿರುವ ಕೆಲಸವೇ 100% ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ನಾ ಏನ್ ಮಾಡ್ತಾ ಇದ್ದೀನಿ ಮತ್ತೆ ನಾ ಈ ಕೆಲಸದಲ್ಲಿ ಸಕ್ಸಸ್ ಆಗ್ತೀನಿ ಅಂತಾನೂ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವ ಸ್ಟೂಡೆಂಟ್ಸ್ ಎಕ್ಸಾಮ್ಗಿಂತ ಮೊದಲು ಸರಿಯಾಗಿ ಸ್ಟಡಿ ಮಾಡಿರ್ತಾರೆ ಅಂಥವರೇ ಬೇರೆ ಸ್ಟೂಡೆಂಟ್ಸ್ಗಿಂತಲೂ ಜಾಸ್ತಿ ಕಾನ್ಫಿಡೆನ್ಸ್ ಆಗಿರ್ತಾರೆ. ಅಂಥವರಿಗೆ ಅನಿಸುತ್ತೆ ನಾ ಎಕ್ಸಾಮ್ ನಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡ್ತೀನಿ ಅಂತ ಅನಿಸುತ್ತೆ. ನೋ ಯುವರ್ ಪ್ರಿನ್ಸಿಪಲ್ಸ್ ಅಂಡ್ ಲೀವ್ ದೆಮ್. ಈ ಭೂಮಿ ಒಂದು ನಿಯಮದ ಪ್ರಕಾರ ನಡೆಯುತ್ತೆ. ಪ್ರಕೃತಿಯ ಕೆಲವೊಂದು ನಿಯಮಗಳಿವೆ, ಒಂದೊಂದು ದೇಶದ ಒಂದೊಂದು ನಿಯಮಗಳಿವೆ. ಯಾವ ವ್ಯಕ್ತಿಯ ಜೀವನದಲ್ಲಿ ನಿಯಮಗಳಿಲ್ಲ, ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿಲ್ಲ, ಅಂತಹ ವ್ಯಕ್ತಿ ಜೀವನದಲ್ಲಿ ಯಾವತ್ತೂ ಒದ್ದಾಡ್ತಾನೆ ಇರ್ತಾನೆ. ಅದಕ್ಕೆ ಜೀವನದಲ್ಲಿ ಕೆಲವೊಂದು ಗುರಿಗಳನ್ನು ನಿರ್ಧಾರ ಮಾಡಿ ಮತ್ತೆ ನಿಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನ ಕೊಡಿ. ಅದೇ ನಿಮಗೆ ಜೀವನದಲ್ಲಿ ಮುಂದೆ ಹೋಗಲು ಸೆಲ್ಫ್ ಕಾನ್ಫಿಡೆನ್ಸ್ ನೀಡುತ್ತೆ. ಸ್ಪೀಕ್ ಸ್ಲೋಲಿ ಇದೊಂದು ಎಫೆಕ್ಟಿವ್ ಆಗಿರುವ ಟ್ರಿಕ್ ಆಗಿದೆ. ನೀವು ಇದನ್ನ ಗಮನಿಸಿರಬಹುದು. ನೀವು ನಿಧಾನವಾಗಿ ಮಾತಾಡ್ತಾ ಇದ್ರೆ ಜನ ನಿಮ್ಮ ಮಾತುಗಳನ್ನ ಗಂಭೀರವಾಗಿ ಕೇಳ್ತಾರೆ. ಯಾರೆಲ್ಲ ಕಾನ್ಫಿಡೆನ್ಸ್ ಆಗಿರೋರು ಅಥವಾ ಅನೇಕ ಪೊಲಿಟಿಕಲ್ ಲೀಡರ್ಸ್ ಕೂಡ ನಿಧಾನವಾಗಿ ಮಾತಾಡ್ತಾರೆ, ಯಾಕಂದ್ರೆ ಅವರ ಮಾತು ಜನರಿಗೆ ತಲುಪಲೆಂದು. ಇದರಿಂದ ಅವರು ಕಾನ್ಫಿಡೆನ್ಸ್ ಆಗಿದ್ದಾರೆ ಅನ್ನೋದನ್ನ ಸೂಚಿಸುತ್ತದೆ. ಸ್ಟ್ಯಾಂಡ್ ಟಾಲ್. ಒಂದು ಸರ್ವೆ ಪ್ರಕಾರ 80% ಜನರ ದೇಹದ ಭಂಗಿ ಸರಿಯಾಗಿ ಇರೋದಿಲ್ಲ. ಇದರಿಂದ ಅವರಿಗೆ ಅನೇಕ ಸಮಸ್ಯೆನೂ ಆಗುತ್ತೆ. ಅದರಲ್ಲಿ ಇದು ಕೂಡ ಒಂದು. ಅವರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆನೂ ಆಗುತ್ತೆ. ಆದರೆ ಯಾವ ವ್ಯಕ್ತಿ ಸರಿಯಾಗಿ ನಿಂತು ಅಂದ್ರೆ ಬೆನ್ನು ಸ್ಟ್ರೈಟ್ ಆಗಿ ಎದೆ ಉಬ್ಬಿಸಿ ಎದುರಿನ ವ್ಯಕ್ತಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಮಾತಾಡ್ತಾನೆ, ಅಂಥವರೇ ಜಾಸ್ತಿ ಕಾನ್ಫಿಡೆನ್ಸ್ ಆಗಿರ್ತಾರೆ. ಇನ್ಕ್ರೀಸ್ ಕಾಂಪಿಟೆನ್ಸ್ ಅಂದ್ರೆ ತಮ್ಮ ಸಾಮರ್ಥ್ಯ ಅಥವಾ ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದು, ತಮ್ಮ ಲಿಮಿಟ್ ಅನ್ನ ಪುಷ್ ಮಾಡುವುದು. ತಮ್ಮ ಕಾಂಪಿಟೆನ್ಸ್ ಜಾಸ್ತಿ ಮಾಡಲು ಜಾಸ್ತಿ ಸ್ಟಡಿ ಮಾಡಿ, ಇಲ್ಲ ನಿಮ್ಮ ಕೆಲಸವನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಇದು ಇಂಪ್ರೂವ್ ಆಗುತ್ತೆ. ನೋಡಿ, ಯಾವುದೋ ಒಂದು ವಿಷಯದಲ್ಲಿ ಮಾಸ್ಟರ್ ಆಗೋದ್ರಿಂದ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ತಾನಾಗಿಯೇ ಆ ವಿಷಯದಲ್ಲಿ ಜಾಸ್ತಿ ಆಗುತ್ತೆ. ಸೆಟ್ ಎ ಸ್ಮಾಲ್ ಗೋಲ್ ಅಂಡ್ ಅಚೀವ್ ಇಟ್. ಜಾಸ್ತಿ ಕಾನ್ಫಿಡೆಂಟ್ ಆಗಿರೋದ್ರಿಂದ ನೀವು ದೊಡ್ಡ ಗುರಿ ಸಾಧಿಸಬಹುದು. ಆದರೆ ದೊಡ್ಡ ಗುರಿಯನ್ನು ಸಾಧಿಸಲು ಸಣ್ಣ ಪುಟ್ಟ ಗುರಿಗಳನ್ನು ತಲುಪುವುದು ತುಂಬಾ ಮುಖ್ಯ. ಮತ್ತೆ ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಬಹುದು. ಅದಕ್ಕೆ ಜೀವನದಲ್ಲಿ ಸಣ್ಣ ಪುಟ್ಟ ಗುರಿಗಳನ್ನು ನಿರ್ಧಾರ ಮಾಡಿ ಅವುಗಳ ಮೇಲೆ ಕೆಲಸ ಮಾಡಿ ಅವುಗಳನ್ನ ಪೂರ್ಣಗೊಳಿಸಿದ ನಂತರ ಅದೇ ನಿಮಗೆ ದೊಡ್ಡ ಗುರಿಗಳನ್ನು ತಲುಪಲು ಸೆಲ್ಫ್ ಕಾನ್ಫಿಡೆನ್ಸ್ ಜೊತೆಗೆ ಮೋಟಿವೇಶನ್ ಕೂಡ ನೀಡುತ್ತೆ. ಚೇಂಜ್ ಎ ಸ್ಮಾಲ್ ಹ್ಯಾಬಿಟ್. ಜೀವನದಲ್ಲಿ ಸಣ್ಣ ಸಣ್ಣ ಹ್ಯಾಬಿಟ್ ಗಳನ್ನ ಅಪ್ಲೈ ಮಾಡಿ. ಅಂದ್ರೆ ಬೆಳಿಗ್ಗೆ ಬೇಗ ಎದ್ದೇಳೋದು, ದಿನನಿತ್ಯ ಕೇವಲ 15 ನಿಮಿಷ ಎಕ್ಸರ್ಸೈಸ್ ಇಲ್ಲ ಮೆಡಿಟೇಷನ್ ಮಾಡುವುದು, ದಿನನಿತ್ಯ ಏನಾದ್ರೂ ಒಳ್ಳೆಯದನ್ನ ಓದೋದು ಅಥವಾ 15 ನಿಮಿಷ ತಮ್ಮ ಜೊತೆ ಪಾಸಿಟಿವ್ ಆಗಿ ಮಾತಾಡೋದು. ಈ ಸಣ್ಣ ಸಣ್ಣ ಹ್ಯಾಬಿಟ್ಗಳೇ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ತರುತ್ತೆ. ಫೋಕಸ್ ಆನ್ ಸೊಲ್ಯೂಷನ್ಸ್. ಇದು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡುತ್ತೆ. ಹೇಗೆ ಅಂದ್ರೆ, ನಾವು ಜಾಸ್ತಿ ಸಮಸ್ಯೆಯ ಬಗ್ಗೆನೇ ಯೋಚನೆ ಮಾಡ್ತೀವಿ, ಆದ್ರೆ ಆ ಸಮಸ್ಯೆಯ ಪರಿಹಾರ ಹುಡುಕುವ ಪ್ರಯತ್ನ ಮಾಡೋದಿಲ್ಲ. ಅದಕ್ಕೆ ಕೇವಲ ಸಮಸ್ಯೆಯ ಬಗ್ಗೆ ಯೋಚನೆ ಮಾಡೋದ್ರಿಂದ ಸಮಸ್ಯೆ ಸಾಲ್ವ್ ಆಗೋದಿಲ್ಲ. ಬದಲಾಗಿ ಅದರ ಮೇಲೆ ಆಕ್ಷನ್ ತಗೊಳ್ಳೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೆನಪಿರಲಿ, ಫೋಕಸ್ ಆನ್ ಸೊಲ್ಯೂಷನ್ಸ್, ನಾಟ್ ಆನ್ ಪ್ರಾಬ್ಲಮ್ಸ್. ಸ್ಮೈಲ್. ಇದು ಸಿಂಪಲ್ ಆದ್ರೂ ತುಂಬಾ ಪವರ್ಫುಲ್ ಆದ ಟ್ರಿಕ್ ಆಗಿದೆ. ಒಂದು ಸ್ಮೈಲ್ ಮಾಡಿ ತಕ್ಷಣ ನಿಮಗೆ ಒಳ್ಳೆಯದು ಫೀಲ್ ಆಗೋದು ಪ್ರಾರಂಭ ಆಗುತ್ತೆ. ನೀವು ಇಲ್ಲಿ ಯಾರನ್ನ ನೋಡಿ ಸ್ಮೈಲ್ ಮಾಡುವ ಅಗತ್ಯವಿಲ್ಲ. ಬದಲಾಗಿ ಕನ್ನಡಿಯ ಮುಂದೆ ನಿಂತು ಮುಖದ ಮೇಲೆ ಚಿಕ್ಕ ನಗು ತರೋದ್ರಿಂದ ತಕ್ಷಣ ನಿಮಗೆ ಒಳ್ಳೆಯದು ಭಾವನೆ ಬರೋದು ಪ್ರಾರಂಭ ಆಗುತ್ತೆ. ನಂಬಿಕೆ ಆಗ್ತಾ ಇಲ್ಲ ಅಂದ್ರೆ ಇವಾಗ್ಲೇ ಚೆಕ್ ಮಾಡಿ ನೋಡಿ. ಯಾಕಂದ್ರೆ ಸ್ಮೈಲ್ ಮಾಡೋದ್ರಿಂದ ಮೈಂಡ್ ನಲ್ಲಿ ಹ್ಯಾಪಿ ಹಾರ್ಮೋನ್ ಅಂದ್ರೆ ಸ್ಟೆರೋಟೋನಿನ್, ಎಂಡ್ರೋಫಿನ್ ರಿಲೀಸ್ ಆಗೋದು ಪ್ರಾರಂಭ ಆಗುತ್ತೆ. ನೋಡಿ, ಇವುಗಳನ್ನೆಲ್ಲ ಕೇಳೋದು ನೋಡೋದು ಸುಲಭ ಅನ್ಸುತ್ತೆ, ಆದ್ರೆ ಜೀವನದಲ್ಲಿ ಅಪ್ಲೈ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಅದಕ್ಕೆ ಅಲ್ವಾ ಹೇಳೋದು, ಜೀವನವನ್ನು ಬದಲಿಸುವ ಕೀಲಿ ಕೈ ನಮ್ಮ ಹತ್ರನೇ ಇರೋದು, ಆದ್ರೆ ಅದನ್ನ ಬೇರೆಡೆ ಹುಡುಕದಿರಿ ಅಂತ.